10 ಮೇಕೆಗಳ ಸಾವು. ವಿಷದ ತಪ್ಪಲ ಸೇವಿಸಿ ಮೇಕೆಗಳು ಸಾವು. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದ ಹೊಲದಲ್ಲಿ ಪ್ರತಿನಿತ್ಯ ಮೇಯ್ದು ಬರುವ ಮೇಕೆಗಳು. ಇಂದು ಎಲ್ಲಾ ಮೇಕೆಗಳು ಸಾವನ್ನಪ್ಪಿದ್ದಾವೆ. ಈ ಮೇಕೆಗಳ ಸಾವಿಗೆ ನಿಖರವಾದ ಕಾರಣ ತಿಳಿದು ಬರಬೇಕಾಗಿದೆ. ಈ ಮೇಕೆಗಳು ಹುಸೇನ್ ಸಾಬ್ ದಸ್ಗೀರ್ ಸಾಬ್ ಜೈನಾಪುರ್ ಅವರಿಗೆ ಸೇರಿದ ಮೇಕೆಗಳು. ಸ್ಥಳಕ್ಕೆ ಪಶು ಇಲಾಖೆ ಅಧಿಕಾರಿಗಳ ಪರಿಶೀಲನೆ. ನಮಸ್ಕಾರ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲಿ ಕುರಿವನ್ನು ಒಂದು 10-15 ಕುರಿಗಳನ್ನು ಪಾಪ ಸಾಕುತ್ತಿರುವ ಬಡು ಮನುಷ್ಯ ಹೊಲದಲ್ಲಿ ಮೇಕೆಯನ್ನು ತಿಂದು ಏನು ತಿಂದಾವೋ ಅದು ಗೊತ್ತಿಲ್ಲ, ಆದ್ರೆ ಮೇಕೆಗಳನ್ನು ಸತ್ತಿದ್ದಾವೆ. ಬನ್ನಿ, ಅವರಿಗೆ ಆ ಮಾಲಕರದಾರೆ, ಅವರಿಗೆ ಕೇಳೋಣ ಬನ್ನಿ. ಇಲ್ಲಿ ಮೇಸಾಗ್ಬಿಟ್ಟಿದೇವ್ರಿ ಸರ್. ಇಲ್ಲಿ ಬಂದಕೆಯಿಂದ ಇಲ್ಲಿ ನೀರ್ ಕುಡಿದ್ರಿ. ನೀರ್ ಕುಡಿದಕೆಯಿಂದ ಇಲ್ಲಿ ಈಚೆ ಕಡೆ ಹೊಲ್ದಾಗ ಬಂದ್ರಿ. ಬರೋಡನ ಹೊಂದ್ಕೊಂಡ್ ಒಂದು ನಡಗಾಕ್ ಹತ್ತಿದ್ರಿ ಅವು. ಆಮ್ಯಾಗ ಒಂದು ಹಿಂಗ್ಯಾಕ್ ಮಾಡತ್ತೀರಿ, ಕಣ್ಣು ಮುಚ್ಚಿದ್ರಿ. ಕಣ್ಣು ಮುಚ್ಚಿಕೊಡೋದು ಮತ್ತೊಂದು ಒದ್ದಾಡಕ್ ಹತ್ರಿ. ಅಲ್ಲಿಂದ ಬಿಟ್ಕೊಟ್ರೆ ಮನೆಗೆ ಹೋದನ್ರಿ. ಮನೆಗೆ ಹೋದ ಒಂದು ಮನುಷ್ಯನ ಕರೆಸಿನ್ರಿ. ಮತ್ತೆ ಕರೆಸ್ಕೊಂಡು ಅವ್ರು ಎಣ್ಣೆ ಪಣ್ಣಿ ತಂದು ಇದು ಪ್ರಯತ್ನ ಮಾಡಿದ್ರಿ, ಒಂದು ಹೊಡೆದಿಲ್ರಿ. ಒಟ್ಟು ಕಲಾಸ ಆಗಿಬಿಟ್ಟಿದ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರಿ ಸರ್. ಏನ್ ಹೇಳಿದ್ರಿ? ಇದನ್ನ ಮಾಡ್ತೇವ್ರಿ ಏನ್ರ ಹೇಳಿ ಸಾಗ ಮಾಡ್ತೇವತ್ತೀರಿ. ಪರಿಹಾರ ಕೊಡ್ತೀನಿ ಅಂತ ಹೇಳಿ. ಹಾ, ಪರಿಹಾರ ಮಾಡ್ತ ತಿಳ್ಕೊಂಡ್ ಹೋಗ್ಯಾರ ಹಿರಿಯರ್ ಬಂದ್ ಕೇಂದ್ರಿ. ನಿಮ್ಮ ಜೀವನಾನ ಇದ್ರ ಮ್ಯಾಗ ರೀ, ಈ ಬದುಕಿನ ಮ್ಯಾಗ ಎತ್ತರೆ ಮತ್ತ ಬದುಕನ ಹೋದು ಮತ್ತೆ ಮೂಲಿ ಕುಂದ್ರದ್ರು. ಮತ್ತೆ ಸರ್, ನಿಮ್ಮ ಹೆಸರು? ಹುಸೇನ್ ಸಾಬ್ ರೀ. ಹುಸೇನ್ ಸಾಬ್ ದಸ್ಗೀರ್ ಸಾಬ್ ಜೈನಾಪುರ್ ರೀ. ಸಾಬ್ ಮಹಬೂಬ್ ಸಾಬ್ ಜೈನಾಪುರ್ ರೀ. ಇವು ನಮ್ ಕಾಕಾರ ಅವ್ರು ಆಡ ಮೇಸಾಕ್ ಡೈಲಿ ಬರ್ತಿದ್ರಿ. ಆ ಕಾರಣಕ್ಕಾಗಿ ಮತ್ತ ಡೈಲಿ ಯಥಾ ಪ್ರಕಾರ ಅವ್ರು ಬರೋ ಟೈಮ್ದಾಗ ಮರಿಗಳು ಆಡುಗಳು ತಿರ್ಕೊಂಡ್ ಬರ್ತಿದ್ರು. ಇವತ್ತಿನ ದಿವ್ಸಕ್ಕೆ ಅವ್ರು ಅವು ನಮ್ಮ ಹೊಲದಲ್ಲಿ ರೈತರ ದಗದ್ರಿ ರೌಂಡ್ ಅಪ್ ಹೊಡೆದು ಕಸ ಹೋಗೋ ಸಲಿಯಾಗಿ ಏನ್ರ ಹೊಡೆದಿರ್ಬೋದ್ರಿ. ಮತ್ತ ರೈತರ ದಗದ ಏನು ಮಾಡಾಕ್ ಬರಂಗಿಲ್ರಿ. ಅವ್ರು ಯಥಾ ಪ್ರಕಾರ ವೃತ್ತಿ ಒಳಗ ಅವ್ರದ್ದು ಅದನ್ನ ಬಿಟ್ರೆ ಏನೂ ಇಲ್ಲ. ಅದನ್ನ ನೋಡಿ ಕಸಿಂದ ಆಡುಗಳು ತಂದ್ ಕಸಿ ನೀರ್ ಕುಡಿಸಿ ಕಸಿಂದ ಒಂದ್ 10-15 ನಿಮಿಷನ್ಯಾಗ ಈ ಪ್ರಕಾರ ಆಗಿ ಅವು ಮರಣ ಹೊಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರೇನು? ಅದು ಆಂಬುಲೆನ್ಸ್ ಬಂದಿತ್ರಿ. ಏನ್ ಹೇಳಿದ್ರ? ಆಂಬುಲೆನ್ಸ್ ಬಂದಿತ್ರಿ. ಒಂದ್ 3-4 ಮರಿಗಳಿಗೆ ಟ್ರೀಟ್ಮೆಂಟ್ ಕೊಟ್ರಿ. ಟ್ರೀಟ್ಮೆಂಟ್ ಕೊಟ್ರಿ. ಪಾಪ ಅವ್ರ ಏನ್ ಮಾಡ್ಬೇಕು ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನ ನಡೀಲಿಲ್ರಿ. ಯಾಕಂತ ಕೇಳೋದು ಏನಾಗಿತ್ತು, ಆ ತಾತ್ಕಾಲಿಕ ಅವ್ ಮರಣ ಹೊನ್ನಾಕತ್ಬಿಟ್ರಿ. ಅಷ್ಟು ಸಾವನ್ನ ಒಟ್ಟದ ಮಾಡಾಕತ್ತಿದ್ರಿ. ಮತ್ತ ಮುಂದೆ ಏನ್ ಮಾಡಿದ್ರು, ಅವ್ರ ಮೇಲಧಿಕಾರಿಗಳು ಕರ್ಸಿದ್ವಿ, ಪಂಚನಾಮ ಮಾಡಿಸ್ಬೇಕು, ಅವ್ರು ಕರ್ಸ್ಬೇಕ. ಆ ಸಾಹೇಬ್ರು ಬಂದ್ ಕಸಿಂದ ಅವ್ರ ಪಂಚನಾಮ ಮಾಡಿದ್ರಿ. ಮಾಡಿ ಕಸಿಂದ ಅವ್ ಏನ್ ಸಲಹೆ ಕೇಳ್ಬೇಕು ಎಲ್ಲ ಕೇಳ್ಬಿಟ್ಟಾರಿ. ಕೇಳಿ ಕಸಿಂದ ಅವನ್ನೆಲ್ಲ ಪಂಚನಾಮ ಮಾಡಿ ಹೋಗ್ಯಾರ.